ಮೊನ್ನೆ ಡಿ ಸಿ ಎಮ್ ಅವರು ಸಿ ಎಮ್ ಮನೆಗೆ ಬಂದಿದ್ರು, ಸಿ ಎಮ್ ಅವ್ರ ಮನೆಗೆ ಹೋಗ್ತಾರೆ. ನಮ್ಮ ಡಿ ಸಿ ಎಮ್ಮು ನಮ್ಮ ಸಿ ಎಮ್ಮು ಇಟ್ಸ್ ಕ್ವೈಟ್ ನ್ಯಾಚುರಲ್. ನಾವು ಕದ್ರೆ ನಾನು ಹೋಗ್ತೀನಿ. ಹಂಗಾರೆ ಈಗ 15 ದಿನದಿಂದ ನಡೀತಾ ಇತ್ತು ಸರ್, ಏನು ನಡೀತಾ ಇತ್ತು? ಕದನ ಅಂತ ಯಾರು ವಿರಾಮ ಬಿದ್ದಿದೆ ಸರ್. ಅಲ್ಲಿ ಯಾರು ಕದನ ಅಂತ ನಾವ್ ಹೇಳ್ತಾರೆ ಸರ್, ಸಿ ಎಮ್ಮು ಹೇಳಿಲ್ಲ. ವಿರೋಧ ಪಕ್ಷದವ್ರ ಮಾತುಗಳಿಗೆಲ್ಲ ನಾವು ಉತ್ತರ ಹೇಳಕ್ಕಾಗ್ತದಾ? ವಿರೋಧ ಪಕ್ಷದವ್ರು ಅಂತ BJP ಅವರ ಅವ್ರದ್ದೇ ಯತ್ನಾಳು, ಆ ಕಡೆ ವಿಜೇಂದ್ರ ಬಾಡ ಅಂತಾರೆ, ಈ ಕಡೆ ಯಾರು ಅರವಿಂದ್ ಲಿಂಬಾವಳಿ ಅವರೊಂದು ಗ್ರೂಪ್ ಮಾಡ್ಕೊಂಡವ್ರೆ. ಅದನ್ನೆಲ್ಲ ಫಸ್ಟ್ ಅವ್ರು ಸಾಲ್ವ್ ಮಾಡೋಕ್ಕೆ ಹೇಳಿ. ನಮ್ಮ ಪಕ್ಷದ ಉಸಾಬರಿ ಅವ್ರಿಗೆ ಯಾಕೆ? ನಮ್ಮ ಪಕ್ಷದಲ್ಲಿ ಯಾರಿಗೆ ಏನು ಮಾಡಬೇಕು ಅಂತ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ನಿರ್ಧಾರ ತಗೋತದೆ. ಪ್ರಸ್ತುತ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಉಪಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಇದ್ದಾರೆ. ಅವರಿಬ್ಬರು ಮಾತಾಡ್ಕೊತಾರೆ, ಯಾವಾಗ ಮಾತಾಡಬೇಕು, ಏನು ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. BJP ಅವ್ರ ಮಾತುಗಳಿಗೆಲ್ಲ ಉತ್ತರ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾವಾಗಾದರೂ BJP ಅವರು 5 ವರ್ಷ 2 ವರ್ಷ 3 ವರ್ಷ ಯಾವುದಾದ್ರೂ ಕರೆಕ್ಟಾಗಿ ಆಡಳಿತ ನಡೆಸಿದಾರಾ? ಒಂದೊಂದ್ಸರಿ ಸರ್ಕಾರ ಇದ್ದಾಗ 3 ಜನ ಮುಖ್ಯಮಂತ್ರಿಗಳು ಕೊಟ್ಟಂಥದ್ದು. ನಮ್ಮ ಸರ್ಕಾರದಲ್ಲಿ ಆ ಥರ ಏನಿಲ್ಲ. ಸೌಹಾರ್ದಯುತವಾಗಿ ಇಬ್ಬರು ಮಾತಾಡ್ದವ್ರೆ, ಕೂತ್ಕೊಂಡವ್ರೆ, ಎಲ್ಲ ಕರೆಕ್ಟಾಗಿದೆ. ಜಗಳ ಆಗ್ಬೇಕಾಗಿತ್ತು ಪಾಪ ಇವರಿಗೆ, ಜಗಳ ಆಗ್ಬೇಕಾಗಿತ್ತು ಇವರಿಗೆ. ಯಾರಿಗೆ? BJP ಅವರಿಗೆ. ಅದಾಗಿಲ್ಲ ಅನ್ನೋದೇ ಪಾಪ ಅವರಿಗೆ ಭಾಳ ಹೊಟ್ಟೆ ಉರಿ ಬಂದ್ಬಿಟ್ಟಿದೆ. ಸ್ವಲ್ಪ ಜಲೋಸಿಲ್ ತಗೊಂಡ್ರೆ ಸರೋಯ್ತದೆ. ಯಾವುದೇ ಗೊಂದಲ ಇಲ್ಲ ನಿಮ್ಮ ಪಕ್ಷದಲ್ಲಿ? ಅಪ್ಪ, ಏನು ತೀರ್ಮಾನ ಮಾಡ್ಬೇಕು ಅಂದ್ರೂ ನಮ್ಮ ಪಾರ್ಟಿ ಹೈಕಮಾಂಡ್ ಇದೆ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತದೆ ಆ ನಿರ್ಧಾರದ ಪ್ರಕಾರ ನಾವಿರ್ತೀವಿ ಅಂತೇಳಿ ಮುಖ್ಯಮಂತ್ರಿನೂ ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ನಾನು ಸಹ ಹೇಳ್ತೀನಿ. ನಾಳೆ ದಿನ ರೀಶಫಲ್ ಮಾಡಿ ನೀನು ಕೆಲಸ ಮಾಡು ಅಂದರೆ ಮಾಡ್ತೀನಿ, ಬೇಡ ನೀನು ಸಾಕು ನಿನಗೆ ಇನ್ನೊಬ್ಬರು ಬೇರೆ ಅವಕಾಶ ಕೊಡು ಅಂದರೆ ಅದಕ್ಕೂ ರೆಡಿ ಇದ್ದೀನಿ. ನಾನು ವೈಯಕ್ತಿಕವಾಗಿ ನಾನು ಹೇಳೋದು, ಹೈಕಮಾಂಡ್ ಏನು ಹೇಳ್ತದೆ ಅದು ಕೇಳ್ತೀವಿ ಅಷ್ಟೇ. ನಾನು ಕಳೆದ 15 ದಿನಗಳಿಂದ ಭೈರತಿ ಸುರೇಶ್ ಅವರು ಸಾಕಷ್ಟು ಸೈಲೆಂಟ್ ಆಗಿದ್ರು. ಎಲ್ಲಿ ಯಾವತ್ತು ಎಲ್ಲೂ ಸಹ ನಿಮ್ ಕೈಯಲ್ಲಿ ಸಿಕ್ಕಿಲ್ಲ ಅಷ್ಟೇ. ನಾನು ಟೂರ್ ಹೊಡ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಸಿಗ್ತಾವ ಅವಕಾಶ ಮಾತಾಡ್ತಾನೆ ಇದ್ದೀನಪ್ಪ. ನಾನು ಯಾವತ್ತು ಎಲ್ಲಿ ಸೈಲೆಂಟ್ ಯಾಕೆ? ಈ ಕದನ ಯಾವತ್ತು ಕೇಳ್ತೀರ? ಕದನ ವಿರಾಮ ಅನ್ನೋದು ಕದನ ಎಲ್ಲಿದೆ? ಕದನ ಗಿದನ ಇಲ್ಲಪ್ಪ. ಅವೆಲ್ಲ ಅವ್ರ ಕಡೆ ಸ್ಟೇಟ್ಮೆಂಟ್ ಮಾಡಿದ್ರು ಕೂಡ. ನಿಮ್ಮೆಲ್ಲ ಶಾಸಕರು ದೆಹಲಿ ಪರೇಡ್ ಮಾಡ್ತಾರೆ, ಒಂದಷ್ಟು ನಾಯಕರು. ಯಾವತ್ರಿ ಹೋಗಿದ್ರಿ? ನಾವ್ಯಾವತ್ತು ಹೋಗಿದ್ರಿ? ನೀವು ಹೋಗಿಲ್ಲ ಸರ್, ನಿಮ್ ಶಾಸಕರು ಹೋಗಿದ್ದಾರೆ. ಅವ್ರನ್ನೇ ಕೇಳ್ಬೇಕಪ್ಪ. ಅವ್ರು ಏನು ಅವ್ರವ್ರದ್ದು ವೈಯಕ್ತಿಕವಾಗಿ ಜಮೀರ್ ಹೇಳ್ತಾರೆ 2028 ತನಕ ಸಿಎಂ ಸಿದ್ದರಾಮಯ್ಯ ಸಿಎಂ. ನೀವು ಜಮೀರ್ ಅವ್ರನ್ನ ಕೇಳ್ಬೇಕು, ರಾಜಣ್ಣ ಹೇಳಿದ್ರೆ ರಾಜಣ್ಣ ಕೇಳ್ಬೇಕು, ನನ್ ಕೇಳಿದ್ರೆ ನಾನು ಹೇಳ್ತೀನಿ. ಹೈಕಮಾಂಡ್ ಏನ್ ನಿರ್ಧಾರ ತಗೋತದೆ ಅದ್ರ ಪ್ರಕಾರನೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅದನ್ನ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ, DCM ಸಹ ಫಾಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ನಗರಾಭಿವೃದ್ಧಿ ಸಚಿವನಾಗಿ ನಾಳೆ ದಿನ ರೀಶಫಲ್ ಮಾಡಿ ನಿನ್ಗೆ ಸಾಕು 2.5 ವರ್ಷ ನೀನು ಕೆಲಸ ಮಾಡಿದ್ದು ಬೇರೆಯವ್ರಿಗೆ ಅವಕಾಶ ಕೊಡ್ತೀರಿ ಅಂದ್ರೆ ನಾನು ರೆಡಿ ಇದ್ದೀನಿ. ಅದ್ರ ನಾನು ಆಯ್ತು ಬೇರೆಯವ್ರಿಗೆ ಕೊಡಿ ಅಂತ ಹೇಳಿ ಹೈಕಮಾಂಡ್ ಹೇಳ್ಬೇಕಾದ್ ನನ್ಗೆ ಗೊತ್ತಿಲ್ಲ. ಪವರ್ ಶೇರಿಂಗ್ ಯಾವ ಶೇರಿಂಗ್ ಎಲ್ಲ ಬರೀ ನಾವು ಕೇರಿಂಗ್ ಅಬೌಟ್ ಅವರ್ ಸ್ಟೇಟ್ ಅಷ್ಟೇನೆ. ಜನಗಳ ಪರವಾಗಿ ಕೇರಿಂಗ್ ಐತೆ ಅಷ್ಟೇನೆ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.